ಅಭಿಮಾನಿಗಳಲ್ಲಿ ಅಪ್ಪು ಅಗಲಿಕೆ ನೋವು ಇನ್ನೂ ಕಮ್ಮಿಯಾಗಿಲ್ಲ. ನೆಚ್ಚಿನ ನಟನನ್ನ ನೆನೆಯದ ದಿನವಿಲ್ಲ, ಕ್ಷಣವಿಲ್ಲ. ಅಭಿಮಾನಿಗಳ ಹೃದಯದಲ್ಲಿ ಪುನೀತ್ ರಾಜ್ಕುಮಾರ್ ಶಾಶ್ವತ ಸ್ಥಾನ ಗಳಿಸಿಬಿಟ್ಟಿದ್ದಾರೆ. ಪವರ್ ಸ್ಟಾರ್ ಅಭಿಮಾನಿಗಳ ಸಂಭ್ರಮಾಚರಣೆಗೆ ಮತ್ತೊಂದು ನೆಪ ಸಿಗುತ್ತಿದೆ. ಮಾರ್ಚ್ 17ರಂದು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ. ಕಳೆದ 3 ವರ್ಷಗಳಿಂದ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿಗೆ ನಮನ ಸಲ್ಲಿಸಿ ಸಾಮಾಜಿಕ ಕೆಲಸಗಳ ಮೂಲಕ ಆ ದಿನವನ್ನು ಸಾರ್ಥಕಗೊಳಿಸುತ್ತಿದ್ದಾರೆ. ಈ ವರ್ಷ ಅಪ್ಪು ಹುಟ್ಟುಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಕಳೆದ ವರ್ಷ ಪುನೀತ್ ಹುಟ್ಟುಹಬ್ಬದ ದಿನ ಜಾಕಿ ಸಿನಿಮಾ ರಿಲೀಸ್ ಆಗಿ ಸಖತ್ ಸದ್ದು ಮಾಡಿತ್ತು. ಅಭಿಮಾನಿಗಳು ಮತ್ತೊಮ್ಮೆ ಮುಗಿಬಿದ್ದು ನೆಚ್ಚಿನ ನಟನನ್ನ ಕಣ್ತುಂಬಿಕೊಂಡಿದ್ದರು. ನರ್ತಕಿ ಚಿತ್ರಮಂದಿರದಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ಜಾಕಿ ರಿಲೀಸ್ಗೆ ಸಿಕ್ಕ ಪ್ರತಿಕ್ರಿಯೆ ನೋಡಿ ಮುಂದಿನ ವರ್ಷ ಅಪ್ಪು ಸಿನಿಮಾ ತೆರೆಗೆ ತರುವುದಾಗಿ ಕಾರ್ತಿಕ್ ಗೌಡ ಹೇಳಿದ್ದರು. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಹತ್ತಿರವಾಗುತ್ತಿದ್ದಂತೆ ಅಪ್ಪು ರಿಲೀಸ್ ಕೆಲಸಗಳು ಜೋರಾಗಿದೆ. ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗದೆ ಚಿತ್ರರಂಗ ಸಂಕಷ್ಟಕ್ಕೆ ಸಿಲುಕಿದೆ. ಇಂತಹ ಸಮಯದಲ್ಲಿ ಅಪ್ಪು ರಿಲೀಸ್ ಚಿತ್ರಮಂದಿರಗಳಲ್ಲಿ ಸಂಭ್ರಮ ಮರಳಿ ತರಲಿದೆ. ಇದು ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ ಚೊಚ್ಚಲ ಸಿನಿಮಾ. ತೆಲುಗಿನ ಪೂರಿ ಜಗನ್ನಾಥ್ ಅಪ್ಪು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದರು. ಬಾಲನಟನಾಗಿ ಚಿತ್ರರಂಗಕ್ಕೆ ಬಂದು ಸ್ಟಾರ್ ಪಟ್ಟಕ್ಕೇರಿದ್ದರು. ಪರಶುರಾಮ ಸಿನಿಮಾ ಬಳಿಕ ನಟನೆ ನಿಲ್ಲಿಸಿದ್ದರು. ಹೀರೋ ಆಗಿ ಮತ್ತೆ ಪ್ರೇಕ್ಷಕರ ಮುಂದೆ ಬರಬೇಕು ಅಂದಾಗ ಸಾಕಷ್ಟು ಕತೆ ಕೇಳಿ ಕೊನೆಗೆ ಈ ಸಿನಿಮಾ ಒಪ್ಪಿಕೊಂಡಿದ್ದರು. ಕಾಲೇಜ್ ವಿದ್ಯಾರ್ಥಿ ಅಪ್ಪು ಆಗಿ ಪುನೀತ್ ನಟಿಸಿದ್ದರು. ನಾಯಕಿಯಾಗಿ ರಕ್ಷಿತಾ ನಟಿಸಿದ್ದರು. ಆಕೆಗೂ ಇದು ಮೊದಲ ಸಿನಿಮಾ. ಕಾನ್ಸ್ಟೇಬಲ್ ವೆಂಕಟಸ್ವಾಮಿ ಮಗ ಅಪ್ಪು, ಬೆಂಗಳೂರಿನ ಸಿಟಿ ಕಮಿಷನರ್ ರಾಜಶೇಖರ್ ಅವರ ಮಗಳು ರಕ್ಷಿತಾ ಅವರನ್ನ ಪ್ರೀತಿಸಿ ಮದುವೆ ಆಗುವ ಕತೆ ಚಿತ್ರದಲ್ಲಿತ್ತು. ಸಿಂಪಲ್ ಕತೆಗೆ ಪೂರಿ ಜಗನ್ನಾಥ್ ಟ್ರೀಟ್ಮೆಂಟ್ ಸೊಗಸಾಗಿತ್ತು. ಪುನೀತ್ ಆಕ್ಟಿಂಗ್, ಡ್ಯಾನ್ಸ್, ಆಕ್ಷನ್ ಚಿತ್ರಕ್ಕೆ ಪ್ಲಸ್ ಆಗಿತ್ತು. ಹೀರೋ ಆಗಿ ಮೊದಲ ಪ್ರಯತ್ನದಲ್ಲಿ ಪುನೀತ್ ಭರ್ಜರಿ ಸಕ್ಸಸ್ ಕಂಡಿದ್ದರು. ಸಿನಿಮಾ ಶತದಿನೋತ್ಸವ ಆಚರಿಸಿಕೊಂಡಿತ್ತು. ಸದ್ಯ ಮಾರ್ಚ್ 14ರಂದು ಅಪ್ಪು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಮರುಬಿಡುಗಡೆಯಾಗಲಿದೆ. ನ್ಯಾಚುರಲ್ ಸ್ಟಾರ್ ನಾನಿ ಹೀರೋ ಆಗಿ ನಟಿಸುತ್ತಿರುವ ಲೇಟೆಸ್ಟ್ ಮೂವಿ ಹಿಟ್ 3. ಇದು ಹಿಟ್ ಫ್ರಾಂಚೈಸಿಯಿಂದ ಬರುತ್ತಿರುವ ಮೂವಿ. ಶೈಲೇಶ್ ಕೊಳನು ನಿರ್ದೇಶನ ಮಾಡಿದ್ದಾರೆ. ಈಗಾಗಲೇ ಹಿಟ್ ಮೊದಲನೇ ಸಿನಿಮಾದಲ್ಲಿ ವಿಶ್ವಕ್ಸೇನಾ ಹೀರೋ ಆಗಿ ನಟಿಸಿದ್ದಾರೆ. ಹಿಟ್ 2ರಲ್ಲಿ ಅಡವಿ ಶೇಷು ನಟಿಸಿದ್ದಾರೆ. ಆ ಸಮಯದಲ್ಲಿಯೇ 3ನೇ ಫ್ರಾಂಚೈಸಿಯಲ್ಲಿ ನಾನಿ ನಟಿಸೋಕೆ ಹೊರಟಿರೋ ಹಾಗೆ ಅನೌನ್ಸ್ ಮಾಡಿದ್ದರು. ಸಿನಿಮಾ ಕೊನೆಯಲ್ಲಿ ಗ್ಲಿಮ್ಸ್ ಕೂಡ ಕೊಟ್ಟರು. ಈಗ ಹಿಟ್ 3 ಟೈಮ್ ಬಂದಿದೆ. ಒಂದು ಸೀರಿಯಲ್ ಕಿಲ್ಲರ್ನ ಹಿಡಿಯೋದಕ್ಕೆ ನಡೆಯುವ ಇನ್ವಿಗೇಷನ್ ಈ ಸಿನಿಮಾದ ಕತೆ. ಯಾರು ಕೊಲೆ ಮಾಡಿದರು, ಯಾಕೆ ಮಾಡಿದರು ಅನ್ನೋದನ್ನ ಕಂಡುಹಿಡಿಯೋದೇ ಮೇನ್ ಸ್ಟೋರಿ. ಕಳೆದ 2 ಚಿತ್ರಗಳು ಒಳ್ಳೆ ಹೆಸರು ಪಡೆದವು. ಈಗ 3ನೇ ಸಿನಿಮಾ ಕೂಡ ಅಷ್ಟೇ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡುತ್ತಿದೆ. ಇದರಲ್ಲಿ ನಾನಿ ನಟಿಸುತ್ತಿರುವುದರಿಂದ ಸಿನಿಮಾ ರೇಂಜ್ ಹೆಚ್ಚಾಗಿದೆ. ಸದ್ಯ ಹಿಟ್ 3 ಟೀಸರ್ ಬಂದಿದೆ. ನಾನಿ ಅಂದ್ರೆ ಕ್ಲಾಸ್, ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗುವ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋ ಇಮೇಜ್ ಇದೆ. ಲವ್ ಸ್ಟೋರೀಸ್ ಜೊತೆ ಆಕರ್ಷಿಸಿದ, ಮಿಡಲ್ ಕ್ಲಾಸ್ ಸಮಸ್ಯೆಗಳನ್ನ ಹೇಳಿ ಮೆಚ್ಚಿಸಿದ ಅವರ ಆಕ್ಷನ್ ನಟನೆ ಕೂಡ ದಸರಾ ಹಾಗೂ ಸರಿದ್ರೂಪ ಶನಿವಾರಂ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಈಗ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಟೀಸರ್ ಆರಂಭದಲ್ಲಿ ಒಂದು ಸೀರಿಯಲ್ ಕೇಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಸರಿಯಾದ ಆಫೀಸರ್ ಬೇಕಾಗಿದೆ. ಇದಕ್ಕೆ ಕಾನ್ಸ್ಟೇಬಲ್ ಅರ್ಜುನ್ ಸರ್ಕಾರ್ ನಾನಿ ಹೆಸರನ್ನ ರೆಕಮೆಂಡ್ ಮಾಡ್ತಾನೆ. ಆಗಲೇ ನಾನಿ ಬಾರ್ಡರ್ನಲ್ಲಿ ಈ ತರ ಕ್ರಿಮಿನಲ್ಸ್ನ ಹಿಡಿದು ಒಡೆದು ಹಾಕ್ತಾನೆ. ಇದರಿಂದ ದೊಡ್ಡ ಆಫೀಸರ್ ಅವರಿಗೆ ಈ ಕೇಸ್ ಒಪ್ಪಿಸೋದಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ, ಆದರೆ ಅವರ ಲಾಟಿಗೆ ಸಿಕ್ಕಿದವರ ಪರಿಸ್ಥಿತಿನ ಊಹಿಸಿಕೊಂಡರೆ ಭಯ ಆಗುತ್ತೆ ಅಂತ ಹೇಳೋದ್ರಿಂದ ನಾನಿ ಪಾತ್ರ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳುತ್ತಾರೆ. ಇದರಿಂದ ನಾನಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅಪರಾಧಿಗಳನ್ನ ಲಾಯರ್ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡೋದಕ್ಕೆ ಅವರು ಎಷ್ಟು ಫೈರ್ ಆಗಿದ್ದಾರೆ, ಸಿಕ್ಕಿದವರನ್ನ ಸಿಕ್ಕಿದ ಹಾಗೆ ಹೇಗೆ ಹೊಡಿತಾ ಇದ್ದಾರೆ ಅಂತ ತೋರಿಸಿದ್ದಾರೆ. ಆಮೇಲೆ ಕ್ರೈಮ್ ಸೀನ್ಗಳನ್ನ ತೋರಿಸುತ್ತಾ ಎಲ್ಲರೂ ಒಂದೇ ಮೆಥಡ್ನಲ್ಲಿ ಮರ್ಡರ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಮೋಟಿವ್ ಇದೆ ಅಂತ ನಾನಿ ಹೇಳೋದು ಆಸಕ್ತಿಕರವಾಗಿ ಬದಲಾಗಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಕೈದಿನ ಟೇಬಲ್ ಮೇಲೆ ಕೈಗಳನ್ನ ಇಟ್ಟು ಒಡೆಯುವುದು ನಾನಿ ಅಗ್ರೆಷನ್ ಹಾಗೂ ಅವರು ನಿಜವನ್ನು ಹೊರಗೆ ತರುವುದಕ್ಕೆ ಮಾಡುವ ಚಟುವಟಿಕೆಗಳನ್ನ ತಿಳಿಸುತ್ತದೆ. ಆಮೇಲೆ ನಾನಿ ಪಾತ್ರದಲ್ಲಿರೋ ರಾಕ್ಷಸತ್ವವನ್ನ ತೋರಿಸಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ನಿಲ್ಲಿಸಿ ಹಾಗೆ 2 ಪೀಸ್ ಮಾಡೋದು ಶಾಕ್ ಕೊಡುತ್ತದೆ. ಟೀಸರ್ ಮೈ ಜುಮ್ಮ ಅನ್ನೋ ಹಾಗೆ ಇದೆ. ಮೇ 1ಕ್ಕೆ ಸಿನಿಮಾ ಬಿಡುಗಡೆ ಆಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.